ಸಂಕ್ರಿ, ನಂಗೊಂದ್ ಸಹಾಯ ಮಾಡ್ತೀಯಾ? ನಿನ್ ಕೈ ಮುಗಿತೀನಿ. ನೀನ್ ನನಗ್ ಕೈ ಮುಕ್ಕಬೇಕೇನೆ? ಕುಟೀರ ಆಯ್ತಲ್ಲ ಆರ್ವೇದದ್ದು, ಅಲ್ಲಿದ್ ಯಾವಿ ಅವಳೆ. ಅವಳಿದ್ದಲ್ಲಿ ಹೋಗಿ ನನ್ ಪರಿಸ್ಥಿತಿ ಎಲ್ಲ ಅವಳು ಅವಳಿಗೆಲ್ಲ ಅರ್ಥ ಆಯ್ತದೆ. ನಂಗೀಗ ಅವಳೆ ಊರ್ಗೋಲು. ಅವಳ ಕೈನಾಗ ಏನೇ ಆಯ್ತದೆ? ಅವಳೊಂದ್ಕಿತ ನಿನ್ನ ಪಾರ್ ಮಾಡೋಳೆ ಚೆನ್ನಿ. ನಿಂಗೆ ಕುಟೀರಕ್ ಹೋಗಕ್ ಮನ್ಸಾಯ್ತಾ ಇಲ್ವೋ ಹೇಳು. ದೇವಿ ಬಗ್ಗೆ ನಿಂಗ್ ಗೊತ್ತಿಲ್ಲ, ಅವಳೇನು ಅಂತ ನಂಗ್ ಗೊತ್ತು. ನನ್ ಲಗ್ನ ತಪ್ಸೋ ತಾಕತ್ತೈತೆ ಅಂದ್ರೆ ದೇವಿ ಒಬ್ಳಿಗೆ. ನೀನೋಗ್ ಸುದ್ದಿ ಮುಟ್ಸು, ನಿಂಗೆ ಎಲ್ಲ ಗೊತ್ತಾಯ್ತದೆ. ಆತ್ ಬಿಡು, ನಾ ಹೀರೆ ಓದ್ತೀನಿ. ಹುಷಾರು. ಕೇಶವನಾಥ್ರ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ದುರ್ಗಾಪುರದಿಂದ ಇಲ್ಲಿಗೆ ಬಂದು ಮಲಗೋ ಪರಿಸ್ಥಿತಿ ಬಂತಲ್ಲಯ್ಯ. ತಗೋ ಬ್ರೆಡ್ಡು. ಹೆಂಗೈತ್ ಮೈ ಇವಾಗ? ಕೇಶವನಾಥ್ ವಿರುದ್ಧ ಧಿಕ್ಕಾರಕ್ಕೆ ಹೋಗಿದ್ಕಲ್ಲ ಆಗಿದ್ದು. ಸುಚೇಂದ್ರ ಬಂದಾಗ ನೀನ್ ತಲೆ ಹರಟೆ ಮಾಡಿದೆ ನೋಡು, ಅದಕ್ಕಾಗಿತ್ತು. ಏನಂದ್ರು ಕಲಾವತಿ? ಎಕ್ಸ್ರೇ ರಿಪೋರ್ಟ್ ಅಲ್ಲಿ ಏನಿದೆ? ಕಾಲ್ ಗಂಟು ಅಂದ್ರೆ ಮಂಡಿಲಿರೋ ಮೂಳೆಗೆ ಮುರ್ತ ಆಗಿದೆ. ನಾವಿದನ್ನ ಹೇರ್ ಲೈನ್ಸ್ ಅಂತ ಹೇಳ್ತೀವಿ. ಏನ್ ತೊಂದರೆ ಇಲ್ಲ. ಗುಣ ಆಗೋದಿಕ್ಕೆ ಎಷ್ಟು ದಿನ ಹಿಡಿಯತ್ತೆ? 1 ವಾರ ಸಾಕು. ಹಾಲು, ಮೊಟ್ಟೆ, ಮೊಸರು, ಮೂಲಂಗಿ ಇದನ್ನ ಊಟದ ಜೊತೆ ಕೊಡಿ. ಮನೆಗೆ ಹೋಗ್ಬೋದಾ? ಇಲ್ಲ, ಇನ್ನೂ 2 ದಿನ ಇಲ್ಲೇ ಇರ್ಬೇಕಾಗುತ್ತೆ. ದುಡ್ಡು ಎಷ್ಟಾಗತ್ತೆ? ಗೌರ್ಮೆಂಟ್ ಆಸ್ಪತ್ರೆ ಇದು, ಅದ್ರ ಬಗ್ಗೆ ಏನ್ ಚಿಂತೆ ಮಾಡಬೇಡಿ. ಸುಮೇಶ್, ಇವ್ರನ್ನ ಕರ್ಕೊಂಡು 6ನೇ ಬೆಡ್ಡಲ್ಲಿ ಮಲಗಿಸು. ಬನ್ನಿ. ನಿಧಾನ ನಿಧಾನ. ಇವನು ಯಾವ ನಕ್ಷತ್ರಿಕನೋ? ಇದೇ ಆಸ್ಪತ್ರೆ ಬೇಕಾಗಿತ್ತ ಇವನಿಗೆ? ತಲೆನೋವು ಮೇಲೆ ತಲೆನೋವು. ಅವನು ಬೇರೆ ಕಡೆ ಮಲ್ಸೋಣಗ್ರುವೆ. 80 ಹಾಸಿಗೆಗಳಿದಾವೆ ಈ ಆಸ್ಪತ್ರೆಯಲ್ಲಿ. ಚೆನ್ನಿ ಛತ್ರದಲ್ಲಿ ಅವಳೆ ಅಂತ ನೀ ಇಲ್ಲಿ ಕುಂತಿದ್ಯಾ? ಮಾಸ್ತಿದ್ದನ್ ಕಡೆರು ಚೆನ್ನಿ ನಾವು ಒಟ್ಕೊಂಡ್ಬಂದು ಮನೇಲಿ ಕುಂಸೋರೆ ದೇವಿ. ಮುಗ್ದೋತು ಕಂಡೇವಿ ನಮ್ ಚೆನ್ನಿ ಬದುಕು. ಹೀಗ್ ಕೈಲಾಗ್ದಿರೋ ತರ ಅನ್ಕೊಂಡೆ ನಿಮ್ ಪರಿಸ್ಥಿತಿ ಹೀಗಾಗಿರೋದು. ಕೈನಾಗ್ ಶಕ್ತಿ ಇರ್ಲಿ, ಬೆಂಕಿ ಪಂಜಿರ್ಲಿ, ಎದ್ರಗ್ ಸೀಳ್ ನಾಯಿ ಬಂದ್ ಕುಂತ್ರೆ ಎಂತವನ್ ಎದೆಗೂ ದಸಕಂತದೆ. ನಾವೆಲ್ಲ ಸಣ್ಣ ಜನ ಕಣೆ ದೇವಿ, ಆದ್ರೆ ಅವ್ರದ್ದು ಸೀಳ್ ನಾಯಿಗಳು ಗುಂಪು. ಚೆನ್ನಿ ಅವಳ ಮನೇಲೇ ಇದ್ದಾಳೋ ಅಥವಾ ಮಾರನ್ಸಿದ್ದನ್ ಮನೇಲಿ ಇದ್ದಾಳ? ಮಾರನ್ಸಿದ್ದನ್ ಮನೇಲೇ ಇದ್ರು, ಅದೀಗ ಅವಳನ್ನ ಅವ್ರ ಮನೆಗೆ ತಂದ್ಬಿಟ್ಟವ್ರೆ. ಟೇಸನ್ನೋ ದಪ್ಪೇದಾರ್ನೋ ಯಾರನ್ನಾರ ಕರ್ಕೊಂಡ್ಬಂದು ಚೆನ್ನಿ ಲಗ್ನ ಆಗದೆ ಇರೋ ತರ ನೋಡ್ಕ. ಸಾಯ ಗಂಟ ನಿನ್ ಹೆಸರು ಹೇಳ್ಕೊಂಡ್ ಕೂಳ್ ತಿಂತೀವಿ. ಆ ಚಾಮುಂಡವನೇ ನಮ್ಮನ್ ಕಾಪಾಡಕ್ ಕಳ್ಸವಳೆ ಅಂತ ನಮ್ ನಂಬಿಕೆ. ಅದ್ ಸುಳ್ಳಾಗದ್ ಬ್ಯಾಡ ದೇವಿ. ಸುಮ್ನೆ ಏನ್ ಜಗಳಕ್ಕೆಲ್ಲ ಇಳಿತೀರಾ? ಅಯ್ಯೋ, ಮಗ ನಾಪತ್ತೆ ಆಗಿದನ್ರಿ, ಅವನ ಬಗ್ಗೆ ಚಿಂತೆ ಅಷ್ಟೇ. ನನ್ನ ಕೈಕಾಲಿಗೆ ಏನಾದ್ರೂ ಆದ್ರೆ ಮೊಲ ಮಚ್ಚಿ ಗುಣಪಡಿಸೋದಕ್ಕೆ ಆಸ್ಪತ್ರೆಗಳಿದ್ದಾವೆ. ಅದೇ ಮಗನಿಗೆ ಏನಾದ್ರೂ ಆಗಿದ್ರೆ ಕೈ ಮುಗಿತೀನ್ರಿ. ನಿಮ್ ಸ್ಥಿತಿ ನೋಡಿದ್ರೆ ಹೀಗೆ. ಸದಾನಂದನ್ ಪತ್ತೆನೇ ಇಲ್ಲ. ನಿಮ್ಮಣ್ಣ ಅದಕ್ಕೆ ಮೈಸೂರಲ್ಲಿದ್ದಾರೆ. ಸುಮೇಶ್, ವೀಲ್ ಚೇರ್ ತಗೊಂಬ. ಪಕ್ಕದ ಬೆಡ್ನಲ್ಲಿ ಇದಾನಲ್ಲೋ ಮಹಾಬಲಂದು 6ನೇ ನಂಬರ್ ಬೆಡ್, ಸದಾನಂದು 7ನೇ ನಂಬರು. ನೋಡ್ಬಿಟ್ರೆ ಅಷ್ಟೇ. ದುರ್ಗಾಪುರ ಇಲ್ಲಿಂದ 88 ಕಿಲೋಮೀಟರ್. ದಣಿಗಳಿಗೆ ಏನಾದ್ರೂ ಈ ವಿಷಯ ಗೊತ್ತಾಗ್ಬಿಟ್ರೆ 800 ಕಿಲೋಮೀಟರ್ ಸ್ಪೀಡಲ್ಲಿ ಬಂದು ನನ್ನ ಬಾರಿಸ್ಬಿಡ್ತಾರೆ. ನಾನ್ ನೆಗೆದು ಬಿದ್ದೋಗ್ಬಿಡ್ತೀನಿ ಕಣೋ. ಹೋಗು, ವೀಲ್ ಚೇರ್ ತಗೊಂಬಾ. ಆಯ್ತು ಗುರುವೆ.